ವೈಜ್ಞಾನಿಕ ವಲಯದಲ್ಲಿ ಎಲ್ಲವೂ ಪ್ರಶ್ನಾರ್ಹವಾಗಿದೆ. ಡಾಕ್ಟರ್ ದತ್ತಾತ್ರೇಯ ಗಾದ. ಲೋಕದ ಎಲ್ಲ ಸಂಗತಿಗಳನ್ನು ಕುರಿತು ತಾರ್ಕಿಕವಾಗಿ, ವೈಚಾರಿಕವಾಗಿ ಪರಿಶೀಲಿಸುವ ಗುಣ ವಿಜ್ಞಾನಕ್ಕಿದೆ. ವೈಜ್ಞಾನಿಕ ವಲಯದಲ್ಲಿ ಯಾವುದೂ ಪ್ರಶ್ನಾತೀತವಲ್ಲ, ಎಲ್ಲವೂ ಪ್ರಶ್ನಾರ್ಹವೇ ಆಗಿದೆ ಎಂದು ಬಸವಕಲ್ಯಾಣ ತಹಶೀಲ್ದಾರ್ ಡಾಕ್ಟರ್ ದತ್ತಾತ್ರೇಯ ಗಾದ ಹೇಳಿದರು. ನಗರದ ಶ್ರೀ ಬಸವೇಶ್ವರ ಪದವಿ ಕಾಲೇಜಿನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ವಿಜ್ಞಾನದ ಕಡೆಗೆ ಒಂದೆರಡು ಹೆಜ್ಜೆ ಉಪನ್ಯಾಸ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ತನ್ನ ಆಳದಲ್ಲಿ ಹಲವು ಸಮರ್ಥವಾದ ಪ್ರಶ್ನೆಗಳನ್ನು, ಸವಾಲುಗಳನ್ನು ಇರಿಸಿಕೊಂಡು ಶೋಧಿಸುವ ಪ್ರಕ್ರಿಯೆ ವಿಜ್ಞಾನದ್ದಾಗಿದೆ ಎಂದರು. ಪ್ರತಿ ಸವಾಲುಗಳಿಗೆ, ಪ್ರಶ್ನೆಗಳಿಗೆ ಪ್ರಯೋಗ, ಸಂಶೋಧನೆ, ತರ್ಕದ ಮೂಲಕ ಫಲಿತಾಂಶಗಳನ್ನು ಕಂಡುಕೊಳ್ಳುವ ಪ್ರತೀತಿ ವಿಜ್ಞಾನದಲ್ಲಿದೆ. ಜಗತ್ತಿನ ಪ್ರತಿ ಸಂಗತಿಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಕಾಣಬೇಕು. ವಿಜ್ಞಾನದ ಸೈದ್ಧಾಂತಿಕ ಜ್ಞಾನದ ಜತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಂಡು ಹೊಸ ತಿಳುವಳಿಕೆ ಪಡೆಯಬೇಕು ಎಂದರು. ಪಶು ಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ ನಾರಾಯಣಪುರ ಮಾತನಾಡಿ, ಭಾರತೀಯ ಸಂವಿಧಾನ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ಆದ್ಯತೆ ನೀಡಿದೆ. ಮೌಢ್ಯ ತೊಡೆದು ಹಾಕುವ ಉದ್ದೇಶ ಇದರ ಹಿಂದಿದೆ. ಸಾರ್ವತ್ರಿಕ ಸತ್ಯವನ್ನು ಪ್ರತಿಪಾದಿಸುವ ಗುಣ ವಿಜ್ಞಾನಕ್ಕಿದೆ. ವಿಜ್ಞಾನವೇ ಈ ಕಾಲದ ನಿಜವಾದ ಜೀವನ ಧರ್ಮವಾಗಿದೆ. ಕೃಷಿ, ಹೈನುಗಾರಿಕೆ, ಅಣು, ಕಣ, ಬಾಹ್ಯಾಕಾಶ, ತಂತ್ರಜ್ಞಾನ, ಆರೋಗ್ಯ ಸೇರಿ ಹಲವು ರೀತಿಯ ವೈಜ್ಞಾನಿಕ ಶೋಧನೆಗಳು ನಿರಂತರ ನಡೆದಿವೆ. ಮೂಲ ವಿಜ್ಞಾನದ ಬೆಳವಣಿಗೆಗಾಗಿಯೇ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ (IISc) ಸ್ಥಾಪನೆಯಾಗಿದೆ ಎಂದರು. ವಿಜ್ಞಾನವು ನಮ್ಮ ಸುತ್ತಲಿನ ಜಗತ್ತನ್ನು, ಪರಿಸರವನ್ನು ಅರ್ಥೈಸಿಕೊಂಡು ಕಲಿಯಬೇಕಾದ ವಿಷಯವಾಗಿದೆ. ಅದರ ಬದಲಾಗಿ ಕಂಠಪಾಠ ಮಾಡಿ ಕಲಿಯುತ್ತಿರುವುದು ಇಂದು ದುರಂತದ ಸಂಗತಿಯಾಗಿದೆ ಎಂದರು. ಆಡಳಿತಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಲಕಶೆಟ್ಟಿ ಮಾತನಾಡಿ, ನಮ್ಮ ಹಲವಾರು ಪ್ರಶ್ನೆಗಳಿಗೆ ಮತ್ತು ಸವಾಲುಗಳಿಗೆ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಉತ್ತರಗಳಿವೆ. ಸಿ. ವಿ. ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಕ ಸಂದ ನೆನಪು ರಾಷ್ಟ್ರೀಯ ವಿಜ್ಞಾನದ ದಿನವಾಗಿ ಆಚರಿಸಲಾಗುತ್ತದೆ. ವೈಜ್ಞಾನಿಕ ಅರಿವು ಎಲ್ಲರಿಗೂ ಅತ್ಯಗತ್ಯ ಎಂದರು. ಪ್ರಾಚಾರ್ಯ ಡಾಕ್ಟರ್ ಭೀಮಾಶಂಕರ ಬಿರಾದಾರ ಮಾತನಾಡಿ, ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಭಾವದಿಂದ ಬದುಕು ಕಟ್ಟಿಕೊಳ್ಳಬೇಕು. ಜಾಗತಿಕ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತೀಯ ವಿಜ್ಞಾನಿಗಳ ಕೊಡುಗೆ ಅಪಾರ. ಎಲ್ಲರಲ್ಲೂ ವೈಜ್ಞಾನಿಕ ಮನೋಧರ್ಮ ಇರುವುದು ಅಗತ್ಯ ಎಂದರು. ಬಿಡಿಪಿಸಿ ಕಾರ್ಯದರ್ಶಿ ಶ್ರೀಕಾಂತ ಬಡದಾಳೆ ಅಧ್ಯಕ್ಷತೆ ವಹಿಸಿದ್ದರು. ಸಹ ಕಾರ್ಯದರ್ಶಿ ವಿವೇಕಾನಂದ ಹೊದಲೂರೆ, ಡಾಕ್ಟರ್ ರುದ್ರಮಣಿ ಮಠಪತಿ, ಅಶೋಕ ರೆಡ್ಡಿ, ವಿವೇಕಾನಂದ ಶಿಂಧೆ, ಗಂಗಾಧರ ಸಾಲಿಮಠ, ಸಚಿನ್ ಬಿಡವೆ, ನೀಲಮ್ಮ ಮೇತ್ರೆ, ನಾಗವೇಣಿ ಬಿರಾದಾರ, ಸಂಗೀತಾ ಮಹಾಗಾವೆ, ಜಗದೇವಿ ಜಾವಳಗೆ, ಕೃಷ್ಣ ಸದಲಾಪುರ ಸೇರಿ ಹಲವರಿದ್ದರು. ಡಾಕ್ಟರ್ ಶಾಂತಲಾ ಖಂಡಾಳೆ ಸ್ವಾಗತಿಸಿದರು. ಡಾಕ್ಟರ್ ಬಸವರಾಜ ಖಂಡಾಳೆ ನಿರೂಪಿಸಿದರು. ಪವನ ಪಾಟೀಲ ವಂದಿಸಿದರು. ಹಾಗೂ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮಾನ್ಯ ಅವರು ಪ್ರಶ್ನೆಗಳನ್ನು ಕೊಡುವ ಮೂಲಕ ನಮ್ಮಲ್ಲಿರುವಂಥ ವೈಜ್ಞಾನಿಕ ಮನೋಭಾವದ ಕುರಿತಾಗಿ ಮಾತನಾಡಿದರು. ಅಂದರೆ ನಮ್ಮ ದೇಶದಲ್ಲಿ ನಾವು ಕಂಡುಕೊಂಡ ಹಾಗೆ ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವ ಬಹಳ ಕಡಿಮೆ ಅಂತಂದ್ರೇನು ಅದು ಸಹಜವಾಗಿ ಇಲ್ಲ. ಆ ಒಂದು ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಸ್ವತಂತ್ರ ಆದಮೇಲೆ ಇಲ್ಲಿ ಸಾಕಷ್ಟು ವಿಜ್ಞಾನ ಕಲಿಕೆ ಆಗಬೇಕು, ಹೆಚ್ಚು ಜನರು ವಿಜ್ಞಾನ ಬಗ್ಗೆ ಆಸಕ್ತಿ ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಮೊದಲೇ ಪಂಚವಾರ್ಷಿಕ ಯೋಜನೆ ಇಟ್ಟು ಇದುವರೆಗೂ ಸಾಕಷ್ಟು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಸಂಸ್ಥೆಗಳು ಬಂದು ಎಲ್ಲ ಜನರಲ್ಲಿ ವೈಜ್ಞಾನಿಕ ಮನೋಭಾವಗಳನ್ನು ಕಂಡುಕೊಳ್ಳಿ ಪ್ರಯತ್ನ ಮಾಡಿದಾಗ ಇತ್ತೀಚೆಗೆ ಎಲ್ಲ ಕಡೆ ಸ್ವಲ್ಪ ವೈಜ್ಞಾನಿಕ ಮನೋಭಾವ ಬರ್ತಾ ಇದೆ. ಆ ಒಂದು ದೃಷ್ಟಿಕೋನದಲ್ಲಿ 1976ರಲ್ಲಿ ನಮ್ಮ ಸಂವಿಧಾನದಲ್ಲಿನೇ ಒಂದು ಸೈಂಟಿಫಿಕ್ ಟೆಂಪರ್ ಅಂತಂದರೆ ವೈಜ್ಞಾನಿಕ ಮನೋಭಾವ ಅಂತೇಳಿ 40
42ನೇ ಒಂದು ತಿದ್ದುಪಡಿಯಲ್ಲಿ ಸೈಂಟಿಫಿಕ್ ಟೆಂಪರ್ ಬರಬೇಕು, ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವಾಗ ನಮ್ಮ ಒಂದು ಇದರಲ್ಲಿ ಸಂವಿಧಾನದಲ್ಲಿ ಅದನ್ನು ಸೇರಿಸಲಾಗಿದೆ. ಯಾಕಂದರೆ ಸಹಜವಾಗಿ ನಾವು ಭಾಳಷ್ಟು ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇಶದಲ್ಲಿ ಸಹಜವಾಗಿ ಮೂಢನಂಬಿಕೆ, ಅಂಧಶ್ರದ್ಧೆ ಇಂಥದ್ದು, ಆಮೇಲೆ ಸಾಂಪ್ರದಾಯಿಕವಾಗಿ ಏನೇನು ಇರಬೇಕು ಅದಿದೆ. ಆದರೆ ವೈಜ್ಞಾನಿಕ ಮನೋಭಾವ ಅಂದಾಗ ಎಷ್ಟೋ ಸರಿ ನಾವೇನು ಮಾಡ್ತೀವಿ, ಪರೀಕ್ಷೆಗೆ ಬರೀತೀವಿ ಉತ್ತರ, ಆದರೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ದಿನ ನಮ್ಮ ಮನೆಯವ್ರ ಟೀಚರ್ ಇದ್ದಾಗ ನಾನು ತರಕಾರಿ ತಗೊಂಡು ಹೋಗ್ತೀನಿ, ಮೊದಲನೇ ನಿಜಕ್ಕೆ ತರಕಾರಿ ಊಟ ಮಾಡ್ಬೇಕಂತ ಮಕ್ಕಳು ಬರೀತಾರೆ ಪರೀಕ್ಷೆಯಲ್ಲಿ. ಲೈಟ್ ರಿಫ್ಲೆಕ್ಷನ್ ಆಗುತ್ತೆ ಅಂತ ಹೇಳಿ ರಾಮನ್ ಎಫೆಕ್ಟ್ ಮಾಡಿದ್ರು. ಬಿಕಾಸ್ ಆಫ್ ದಟ್ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ತು. ಆ ಇನ್ವೆನ್ಷನ್ ಮಾಡಿದ್ದಕ್ಕೆ ಅವ್ರನ್ನ ನಾನು ನೆನೆಸ್ಕೋಬೇಕಂದ್ರೆ ಊರಲ್ಲಿ ವಿಜ್ಞಾನದ ಬಗ್ಗೆ ಒಂದು ಎಜುಕೇಶನ್ ಎಲ್ಲರೂ ಸೈನ್ಸ್ ಮೇಲೆ ಡಿಪೆಂಡ್ ಇದೆ. ನಿಮಗೆ ಆ ಪ್ರವೃತ್ತಿ ಏನಂತಾರೆ, ನಿಮಗೆ ಆ ನಾಲೆಡ್ಜ್, ಅದನ್ನ ವಿಜ್ಞಾನದ ಒಂದು ಕಲಿಬೇಕನ್ನೋದು ಆಸೆ ಬೀಜ ಬಿತ್ತಬೇಕಂತ ಹೇಳಿ ನಮ್ಮ ನ್ಯಾಷನಲ್ ಸೈನ್ಸ್ ಕೌನ್ಸಿಲ್ ಅಂತಿದೆ, ಅಲ್ಲಿಂದ ಪ್ರತಿ ವರ್ಷ ಯಾವುದು ಫೆಬ್ರವರಿ 25ಕ್ಕೆ ಇದು ಆಚರಣೆ ಮಾಡ್ತಾರೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ವಿಶೇಷ ರೀತಿಯಲ್ಲಿ ನಿಮ್ಮ ಕಾಲೇಜ್ ಆಡಳಿತದಿಂದ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಇದ್ರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರ ಅಂತ ಅನ್ಕೊಂಡು ನಿಮ್ಮ ಭವಿಷ್ಯದಲ್ಲಿ ಅದಕ್ಕೆ ಯಾರು PUC ಮಾಡ್ತಾರೆ, ಡಿಗ್ರಿ ಮಾಡೋ PG, ನಿಮ್ಗೆ ಏನೇನು ಕಾಂಪಿಟೇಟಿವ್ ಎಕ್ಸಾಮ್ ಇದೆಯಲ್ಲ, ಆಮೇಲೆ ನಿಮ್ಮ ಶೈಕ್ಷಣಿಕ ಇದರಲ್ಲಿ ರಂಗದಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತ ನಿಮಗೆಲ್ಲ ಹಾರೈಸುತ್ತೆ. ಸೈನ್ಸ್ ಆಗಿರ್ಬೋದು, ಭಾಳಷ್ಟು ನಾವು ಸೈನ್ಸ್ನಲ್ಲಿ ಸಾಧನೆ ಮಾಡಿಲ್ಲ ಇದೀಗ ನಾವು ಬಂದಿದ್ದೀವಿ. ಅದೇ ರೀತಿಯಾಗಿ ಮಾಡಿರುವಂಥದ್ದು ಚಂದ್ರಯಾನ, ಮಂಗಳಯಾನ, ಇದು ಗಗನಯಾನ. ಇತ್ತೀಚೆಗೆ ನಾವು ಕೋವಿಡ್ ಅಂತ ಒಂದು ಮಹಾಮಾರಿನ ಹೋಗಲಾಡಿಸಲಿಕ್ಕೆ ನಾವು ಸೈನ್ಸ್ನಲ್ಲಿ ಮಾಡಿರುವಂಥ ಒಂದು ಸಾಧನೆ. ಇದು ನಮ್ಮ ಒಂದು ಮುಂದುವರಿಯುವಂಥ ಒಂದು ಲಕ್ಷಣ ಏನು ಅಂತಂದರೆ, ಸುಮಾರು ಒಂದು 500 ವರ್ಷದಿಂದ 1000 ವರ್ಷದಿಂದ ಯಾವುದೋ ಧರ್ಮಗಳು ಮತ್ತು ಹುಟ್ಟಿರುವಂಥದ್ದು ಅಥವಾ ರಾಜ್ಯಗಳು ವಿಸ್ತರಣೆ ಮಾಡುವಂಥದ್ದು ಇದು ಮುಖ್ಯ. ಆದರೆ ಈ ಜಗತ್ತಿನಲ್ಲಿ ಈಗೇನಾಗಿದೆ, ಈ ಕಾಲಘಟ್ಟದಲ್ಲಿ ವಿಜ್ಞಾನವೇ ಧರ್ಮ.